ರಾಜಧಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಿ ರಾಜಧಾರಿ ಟಿವಿ. ರಾಜಧಾರಿ ಟಿವಿನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಇವತ್ತು ನಾವಿದ್ದೀವಿ ಲಕ್ಷ್ಮೀಪುರ ಮುಖ್ಯ ರಸ್ತೆಯಲ್ಲಿರುವಂತಹ ದೊಂಬರಹಳ್ಳಿಯಲ್ಲಿ. ಇವತ್ತೇನು ನೀವೇನು ನೋಡ್ತಾ ಇದ್ದೀರಿ, ಈ DCG ಫೌಂಡೇಶನ್, ಇಲ್ಲಿ ಸಾಕಷ್ಟು ಜನ ಇಲ್ಲಿ ನೆರೆದಿದ್ದಾರೆ. ಅವರು ಇಲ್ಲಿ ಊಟವನ್ನು ಮಾಡ್ತಾ ಇದ್ದಾರೆ. ಇದು ಅದ್ಭುತವಾದಂತಹ ಬಾಡೂಟವನ್ನು ಮಾಡ್ತಾ ಇದ್ದಾರೆ. ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಇಲ್ಲಿನ ಜನ ಅಚ್ಚುಕಟ್ಟಿಂದ ವ್ಯವಸ್ಥಿತವಾದ ರೀತಿಯಲ್ಲಿ ಇಲ್ಲಿ ಊಟವನ್ನು ಮಾಡ್ತಾ ಇದ್ದಾರೆ. ನೀವು ಇದು ನೋಡ್ತಾ ಇದ್ದೀರಲ್ಲ, ಈ ಬೋರ್ಡ್ನಲ್ಲಿ ಬರೆದಿದೆ, ಪ್ರತಿ ಬುಧವಾರ ಕೇವಲ 5 ರೂಪಾಯಿಗೆ ಇಲ್ಲಿ ಬೆಳಗ್ಗೆ ನಿಮಗೆ ಈ ಉತ್ತಮವಾದಂತ ಒಂದು ಆಹಾರವನ್ನು ಕೊಡ್ತೀವಿ ಅಂತೇಳಿ ಹಾಕಿದ್ದಾರೆ. ಅದರಲ್ಲೂ ಅಂಗವಿಕಲರಿಗೆ ಹಾಗೆ ಪೌರ ಕಾರ್ಮಿಕರಿಗೆ ಉಚಿತವಾಗಿ ನಾವು ಅವರಿಗೆ ಕೊಡ್ತೀವಿ ಅಂತ ಕೂಡ ಇಲ್ಲಿ ಹಾಕಿದ್ದಾರೆ. ಇದು DCG ಫೌಂಡೇಶನ್, DCG ಗ್ರೂಪ್ ಇದೆಯಲ್ಲ, ಇದರ ಒಂದು ಇದರಲ್ಲಿ ಆಯೋಜನೆಯಲ್ಲಿ ನಡೀತಾ ಇರುವಂತ ಉತ್ತಮವಾದಂತ ಕೆಲಸ. ಬನ್ನಿ, ಇದರಲ್ಲಿ ಏನೇನು ಕೊಡ್ತಾರೆ, ಇದರ ನಿಜವಾದ ಈ DCG ಫೌಂಡೇಶನ್ ಯಾರ್ದು, ಏನ್ ನಡೀತಾ ಇದೆ ಈ DCG ಗ್ರೂಪ್ ಅಂತ ಇಲ್ಲಿ ಬಂದು ತಿಳ್ಕೊಳ್ಳೋಣ. ಹಾಗೇನೆ ನಾನು ನೋಡಿದ ಮಟ್ಟಿಗೆ ಇಲ್ಲಿ ಆಹಾರವನ್ನ ತಗೊಂಡು ತಿಂತಾ ಇರೋರು ಯಾರು ಇಲ್ಲಿನವರೇ ಅಂತ ಏನು ನಿಗದಿತವಾಗಿಲ್ಲ. ಇಲ್ಲಿ ಸಾರ್ವಜನಿಕರು ಏನು ನಾವು ಈ ರಸ್ತೆಯಲ್ಲಿ ಓಡಾಡ್ತಾ ಇದ್ದಾರೆ, ಈ ರಸ್ತೆಯಲ್ಲಿ ಓಡಾಡ್ತಾ ಇರುವಂತಹ ಪ್ರಯಾಣಿಕರು ಕೂಡ ಇಲ್ಲಿ ಬಂದು ತಾವು ಕೂಡ 5 ರೂಪಾಯಿನಲ್ಲಿ ಕೊಟ್ಟು ಆ ಒಂದು ಆಹಾರವನ್ನ ತಗೊಂಡು ಸ್ವಾದಿಸಿ ಅನುಭವಿಸ್ತಾ ಇದ್ದಾರೆ. ಬನ್ನಿ ನೋಡೋಣ, ಈ DCG ಏನೋ ಒಂದು ಗ್ರೂಪ್ ಇದೆ, ಫೌಂಡೇಶನ್ ಇದೆ, ಅದರೊಳಗೆ ಏನು ನಡೀತಾ ಇದೆ, ಈ ಒಂದು DCG ಫೌಂಡೇಶನ್ ನ ಉದ್ದೇಶಗಳೇನು, ಇದರ ಗುರುಗಳೇನು, ಬನ್ನಿ ನಾವು ನೋಡೋಣ. ಏನ್ ನಿಮ್ಮ ಹೆಸರು? ಜಸ್ವಂತ್ ಸಿಂಗ್. ಇದೇನು ಪ್ರತಿ ಬುಧವಾರ ಇಲ್ಲಿ ಬರ್ತೀರಾ? ಪ್ರತಿ ಬುಧವಾರ ಇರ್ತೀವಿ. ಒಳ್ಳೆ ಊಟ, ಏನ್ ತಲೆ ಕೆಡ್ಸ್ಕೊಳ್ಳೋದಿಲ್ಲ, ಬಂದ್ಬಿಡದೆ ಬುಧವಾರ. ಹೌದಾ? ಏನಿದು, ಏನು ಚೆನ್ನಾಗಿದೆ, ತಿಂಡಿ ಚೆನ್ನಾಗಿದೆಯಾ? ಚೆನ್ನಾಗೈತೆ, ಸೂಪರ್ ಆಗಿ ಕೊಡ್ತಾರೆ. ಏನು ಮೋಸ, ಹೊಟ್ಟೆ ತುಂಬ ಕೊಡ್ತಾರೆ. ಹೊಟ್ಟೆ ತುಂಬ ಕೊಡ್ತಾರೆ. ಇನ್ನೊಂದ್ಸಲ ಕೇಳಿದ್ರು ಆಗ್ತಾರೆ. ಹೌದಾ? ಏನು ಇವ್ರ 5 ರೂಪಾಯಿ ಅಷ್ಟೇ. 5 ರೂಪಾಯಿ. ಏನು ಇವ್ರ ಉದ್ದೇಶ? ಏನು ಹೋಟ್ಲ ಇದು? ಹೋಟ್ಲ್ ಏನಿಲ್ಲ, ಜನರಿಗೆ ಸಹಾಯ ಮಾಡೋದು, ವಾರಕ್ಕೆ ಒಂದು ದಿವಸ ಏನಾದರೂ ಮಾಡೋದು ಅಂತ ಮಾಡ್ತಾರೆ. ಹೆಂಗೆ, ಏನಕ್ಕೆ ಇದು? ಬುಧವಾರ ಪ್ರತಿ ಬುಧವಾರ ಏನು ವಿಶೇಷ ಅಂತ ಮಾಡ್ತಾರೆ ಇಲ್ಲಿ? ಅವ್ರು ಏನೋ ಒಂದು ಖುಷಿಗೆ. ಇಲ್ಲಿ ಎಷ್ಟು ದಿನದಿಂದ ಹೆಂಗೆ ನಡೀತಾ ಇದೆ? ಸುಮಾರು ದಿನದಿಂದ ನಡೀತದೆ. ಹೌದಾ? ಪ್ರತಿ ಬುಧವಾರ ಬೆಳಿಗ್ಗೆ ಗೊತ್ತಾಗ ಇಲ್ಲಿ ಯಾರು ಟಿಫನ್ ಇಲ್ಲೇ ಮಾಡೋದು ಅಂತ? ಇಲ್ಲ ಸುಮಾರು ಜನ ಮಾಡ್ತಾರೆ. ಅಫ್ಯಾಲ್ಗಳು ಎಲ್ಲ, ಕೂಲಿ ಕಾರ್ಮಿಕರು ಎಲ್ಲ ಇಲ್ಲ. ಇದೊಂಥರ ಮಾದರಿ ಆಗಿದೆ. ನಾನ್ ವೆಜ್ ಐಟಮ್ ಸಿಗುತ್ತೆ. ಇದೇನು ಲಾಭಕ್ಕೆ ಮಾಡ್ತಾ ಇಲ್ಲ ಇವರು? ಇಲ್ಲ ಲಾಭಕ್ಕೆಲ್ಲ ಮಾಡಿದ್ರೆ ಜನಗಳಿಗೋಸ್ಕರ, ಜನಗಳು ಸಿಗ್ಲಿ, ಜನಗೋಸ್ಕರ ಅನುಕೂಲ ಆಗಲಿ. ಎಲ್ಲೋ 5 ರೂಪಾಯಿ ಕಲೆಕ್ಟ್ ಮಾಡ್ತಾ ಇದಾರೆ ಇಲ್ವಾ? 5 ರೂಪಾಯಿ ಕೊಡಬೇಕು ಅಂತ. 5 ರೂಪಾಯಿ ಯಾರು ಕೊಡಲ್ಲ. ಯಾರು ಕೊಡ್ತಾರೆ? ಇದು ಹಣಕ್ಕೆ ಅಂತ ಮಾಡ್ತಾ ಇರೋದಲ್ಲ. ಇಲ್ಲ
ಸೊ ಒಟ್ಟಾರೆ ಇದೇನು ಅಂದ್ರೆ ಇದು ಜನಗಳಿಗೆ ಸೇರ್ಲಿ. ಸೇರ್ಲಿಲ್ಲ. ನಿಮ್ಮ ಅನಿಸಿಕೆ ಏನು? ಈ ಥರದ್ದೇನು ಆಗ್ಬೇಕು ಕರ್ನಾಟಕ ರಾಜ್ಯ? ಇಲ್ಲ ಚೆನ್ನಾಗಿದೆ ಸರ್ ನಮಗೆ ಅಷ್ಟೇ. ಯಾರು ಇದಕ್ಕೆಲ್ಲ ಮೂಲ ಯಾರು? ಈಗ ಗೌಡ್ರು ಲಕ್ಷ್ಮೀಪುರದಾಗ ಇರೋದು. ಇದು DCG ಫೌಂಡೇಶನ್ ಅಂತ ಸುಮಾರು ದಿನ ಕೇಳಿದ್ದೆ. ಬುಧವಾರ ಬಂದರೆ 5 ರೂಪಾಯಿ ಊಟ ಕೊಡ್ತಾರೆ ಅಂತ ಸುಮಾರು ಒಂದು 5 ವರ್ಷದಿಂದ ಕೇಳಿದೆ. ಫಸ್ಟ್ ಟೈಮ್ ಬಂದಿದ್ದೆ. ಆಗಿದೆ, ತಿಂಡಿ ಆಗಿದೆ, ಚೆನ್ನಾಗಿದೆ. ಪರವಾಗಿಲ್ಲ. ಏನೋ ಒಂದು ದೊಡ್ಡತನ ಅವ್ರದ್ದು ಮಾಡ್ತಾರೆ. ಬರೋರು ಎಷ್ಟೋ ಜನ 2 ದಿನ 3 ದಿನ ಊಟ ಇದ್ದರೆ ಬಿಟ್ಟು ಇರ್ತಾರೆ. ಅಂಥವ್ರಿಗೆಲ್ಲ ಒಂದು ನಾನ್ ವೆಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ವೆಜ್ ಆಗಲಿ, ಊಟ ಆದಮೇಲೆ ಊಟ ಅದೊಂದು ದೇವರು ಇದ್ದಂಗೆ. ಎಷ್ಟು ದಿನ ವೆಜ್, ನಾನ್ ವೆಜ್ ಅನ್ನೋದು ನಾನ್ ವೆಜ್ ಇದೆ. ಎಲ್ಲ ಥರ ಯೂಸ್ ಆಗುತ್ತೆ. ಬರೋ ಸರ್ ದೇವ್ರು ಒಳ್ಳೇದು ಮಾಡಿ ಅವರಿಗೆ. ಅವ್ರ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಾ? ಸರ್ ಗೊತ್ತಿಲ್ಲ. ಒಟ್ಟಿಗೆ ಅವ್ರಿಗೆ ಗೊತ್ತು, ನಂಗೆ ಗೊತ್ತಿರೋ ಥರ ಅವ್ರೇನೋ ಈ ಊರಲ್ಲಿ ಗೊತ್ತು ವ್ಯಕ್ತಿ, ಒಳ್ಳೆ ಮನಸ್ಸಿನ ವ್ಯಕ್ತಿ ಅಂತ ಕೇಳ್ಪಟ್ಟಿದ್ದೀನಿ. ಬಟ್ ನೋಡಿಲ್ಲ, ಅನ್ನೋದು ರೂಪದಲ್ಲಿ ನೋಡ್ತಾ ಇದ್ದೀನಿ. ಖಂಡಿತ. ಒಳ್ಳೆ ನಮಸ್ಕಾರ. ಏನು ನಿಮ್ಮ ಹೆಸರು? ರಾಜು ಅಂತ. ರಾಜು ಅವರೇ, ಏನು DCG ಒಂದು ಫೌಂಡೇಶನ್ನು ಗ್ರೂಪ್ಸ್ ಅಂತ ಮಾಡಿಕೊಂಡು ಪ್ರತಿ ಬುಧವಾರ 5 ರೂಪಾಯಿಗೆ ಈ ರೀತಿ ಒಳ್ಳೆ ಒಂದು ಸೌಲಭ್ಯದ ಜನರಿಗೆ ರುಚಿಯಾದಂಥ ಒಂದು ಹಬ್ಬದ ಔತಣವನ್ನು ಬಡಿಸ್ತಾ ಇದ್ದೀರಿ, ಊಟವನ್ನು ಬಡಿಸ್ತಾ ಇದ್ದೀರಿ, ಊಟನ. ಏನಿದೆ ಹಿಂದೆ ಏನಿದೆ? ಯಾಕೆ ಏನಿದು? ಏನಿಲ್ಲ, ಈ DCG ಫೌಂಡೇಶನ್ ಸಂಸ್ಥಾಪಕರು ನಮ್ಮ ಅಣ್ಣವರನ್ನೇ. ಹಾಂ, ಅವ್ರಿಗೆ ಊಟ, ಆರೋಗ್ಯ ಇದ್ರ ಮೇಲೆ ಕಾಳಜಿ ಜಾಸ್ತಿ. ಹಾಂ, ಆಗ ಅದಕ್ಕೋಸ್ಕರ ಅವರು ಬರ್ತ್ಡೇ ಆಗಲಿ 3 ವರ್ಷ ಕಂಪ್ಲೀಟ್ ಆಗುತ್ತೆ. ಜೂನ್ ಬಂದರೆ ಹಾಂ, ಅದೊಂದು ಈ ಥರ ಒಂದು ಸೇವೆ ಮಾಡಬೇಕು ಅಂತ ನಮಗೂ ಅನಿಸ್ತು. ಅವ್ರ ಊಟದ ವಿಚಾರದಲ್ಲಿ ಬಿಟ್ಟರೆ ಬೇರೆದ್ರಲ್ಲಿ ಏನಿಲ್ಲ. ಹಾಗಾಗಿ ನಮ್ಗೆ ಅದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಆಗಿ ಇದೊಂದು ಮಾಡೋಣ ಅಂತ ಮಾಡಿದ್ರು. ಯಶಸ್ವಿಯಾಗಿ 3ನೇ ವರ್ಷ ನಡೀತಾ ಇತ್ತು. ಪ್ರತಿಯೊಬ್ಬರು ಇಲ್ಲಿ ಊಟ ಮಾಡಿದವರೆಲ್ಲ ಬಹಳ ಖುಷಿಯಿಂದ, ನೆಮ್ಮದಿಯಿಂದ, ತೃಪ್ತಿಯಿಂದ ಅವ್ರ ಬಗ್ಗೆ ಒಂದೆರಡು ಒಳ್ಳೆ ಮಾತಾಡ್ತಾರೆ. ಒಳ್ಳೆ ವ್ಯಕ್ತಿ, ಈ ರೀತಿ ಜನಸೇವೆ ಮಾಡ್ತಾ ಇದ್ದಾರೆ, ಇದರಿಂದ ಯಾವುದೇ ಕಮರ್ಷಿಯಲ್ ಆಸ್ಪೆಕ್ಟ್ ಇಲ್ಲ ಹಾಗಂತ ಹೇಳ್ತಾ ಇದ್ದಾರೆ. ಹೌದು. ಏನು ಗೌಡ್ರು ಅಂದರೆ ಏನು? ಗೌಡ್ರು ಅಂದರೆ ಸಮಾಜಮುಖಿಲಿ ದಾಸನಪುರ ಹೋಬಳಿಲೇ ಒಂದು ಒಳ್ಳೆ ಒಪಿನಿಯನ್ ಇರುವಂಥ ಮನುಷ್ಯ. ಹಾಂ, ಏನು ಆಸೆ ಅದು ಇದು ಆ ಥರದ್ದು ಏನಿಲ್ಲ. ಎಲ್ಲ ಜನಗಳಿಗೂ ಅವ್ರು ಬೇಡ ನಡೆಸೋಗಿದ್ರೆ ನಡೆಸಿ, ಇಲ್ಲ ಅಂದರೆ ನೋಡಿ ಅರ್ಧ ಬರ್ಧ ಮಾಡಬೇಡ್ರಿ ಅಂತ ಹೇಳಿದರು. ಅದೊಂದು 3 ವರ್ಷ ತನಕ ಏನೋ ದೇವರು ಜನಗಳ ಆಶೀರ್ವಾದದಿಂದ ಇನ್ನೂ ಮಾಡ್ಕೊಂಬರ್ತಾ ಇದ್ದೀವಿ ನಾವು. ಅಲ್ಲ, ನಿಮ್ಮ ಚೈತನ್ಯ ದೊಡ್ಡದು. ಯಾಕೆಂದ್ರೆ ಇಷ್ಟು ಜನಗಳನ್ನು ಕರೆಸಿ ಒಬ್ಬರ ಕಡೆಯಿಂದನೇ ಮಾಡೋಕ್ಕಾಗಲ್ಲ. ನಮ್ಮ ಕಿರಣ್ ಅವರೇ, ನಮ್ಮ ಸಂತೋಷ್ ಅವರೇ, ಎಲ್ಲ ನಮ್ಮ ಚಂದ್ರಶೇಖರ್ ಅವರೇ ಎಲ್ಲ ನಾವು ಒಂದು 6-7 ಜನ ಇದಾಗಿ ಇದಕ್ಕೆ ಅಂತಲೇ ಒಂದು 2-3 ಅವರ್ ಎತ್ತು ಮಾಡ್ತೀವಿ ಅಷ್ಟೇ ನಮ್ಮ ಸಮಯನ. ಅದು ಇಂಥದಕ್ಕೆ ಯೂಸ್ ಆಗ್ತದೆ ಅಂತ ನಮಗೂ ಒಂದು ಭಾರಿ ಖುಷಿ ಆಗ್ತದೆ. ಅಲ್ಲ, ಪ್ರತಿ ಬುಧವಾರ ಯಾರಾದರೂ ನಿಮ್ಮಲ್ಲೇ ಒಂದು ಹುಟ್ಟುದಬ್ಬ ಇದ್ರೆ, ಏನಾದರೂ ಇದ್ರೆ ಬಂದು ಅವರು ಇದ್ರಲ್ಲಿ ಬಂದು ಅವರು ಕೂಡ ಇದರಲ್ಲಿ ಭಾಗಿಯಾಗೋದು, ಅವರು ಸೇವೆ ಸಲ್ಲಿಸೋದು ಸೌಭಾಗ್ಯ ಸಿಗ್ತಾ ಇದೆ. ಹೌದು. ಅವ್ರೂ ಇವ್ರ ಮಗನ ಬರ್ತ್ಡೇ ಐತೆ ಮೊನ್ನೆ. ಇವ್ರ ಮಗ ನಾವೆಲ್ಲೋ ಹೋಗಿ ಎಲ್ಲೋ ಕಾಸು ಖರ್ಚು ಮಾಡೋದು ಬೇಡ, 4-6 ಜನ ಈ ಫೌಂಡೇಶನ್ ಬಂದು ಒಂದು ಒಳ್ಳೇದಾಗ್ತದಪ್ಪ ನಮ್ಮ ಮಕ್ಳಿಗೆ ಅಂತ ಅಂದ್ಬಿಟ್ಟು ಅವರು ಮಾಡಿಸ್ತಾ ಇದ್ದಾರೆ. ಮಕ್ಳು ಇದು ಇರಲಿ, ಮತ್ತೊಂದು ಇರಲಿ, ಏನೋ ಯಾರು ಇಲ್ಲ ಅಂದ್ರೂ ಈಗಲೂ ನಮ್ಗಾಗಲಿ 2-3 ತಿಂಗಳ ತನಕ ಜನ ಬುಕಿಂಗ್ ಮಾಡ್ಕೊಂಡವ್ರೆ. ಎಲ್ಲ ದಾನಕ್ಕಿಂತಲೂ ಅನ್ನದಾನ ಸರ್ವಶ್ರೇಷ್ಠವಾದ್ದು. ಅನ್ನದಾನವನ್ನು ಮಾಡ್ತಾ ಇದ್ದೀರಿ, ಜನಸೇವೆಯನ್ನು ಮಾಡ್ತಾ ಇದ್ದೀರಿ. ಗೌಡ್ರ ಒಂದು ಇಚ್ಛಾಶಕ್ತಿಯಲ್ಲಿ DCG ಒಂದು ಗ್ರೂಪ್ ಅಂತ ಮಾಡ್ಕೊಂಡು ಮಾಡ್ತಾ ಇದ್ದೀರಿ. ನಿಮ್ಮನ್ನ ಶ್ಲಾಘಿಸಬೇಕು ಸಮಾಜದಲ್ಲಿ. ಇವತ್ತು ಬಹಳ ಜನಗಳಿಗೆ ಬೇರೆ ಬೇರೆ ರೀತಿ ಡೈವರ್ಟ್ ಇದ್ದಾರೆ, ಮಾಡ್ತಾರೆ. ಆದರೆ ಪ್ರಚಾರನೇ ಇಲ್ಲದೆ, ಜಾಸ್ತಿ ಪ್ರಚಾರಕ್ಕೆ ಆಸ್ಪದ ಕೊಡದೆ ನೀವು ಅಚ್ಚುಕಟ್ಟಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀರಾ. ಇದರಿಂದ ಗೌಡ್ರಿದ್ದಾರೆ. ಗೌಡ್ರನ್ನವ್ರು ಈ ಥರ ಒಳ್ಳೆ ವ್ಯಕ್ತಿ, ಸುಸಂಸ್ಕೃತ ವ್ಯಕ್ತಿ, ಬರೀ ಇಂಥದ್ದೇ ಸೇವೆ ಮಾಡ್ಕೊಂಡಿದ್ರೆ ಸಾಕ? ಇನ್ನೇನಾದರೂ ಅವ್ರಿಗೆ ಬೇರೆ ರೀತಿ ಆಯಾಮಗಳು ಸಮಾಜದಲ್ಲಿ ಬೇಕು ಅನ್ಸುತ್ತಾ? ಏನು ಬೇಕು ಅನಿಸ್ತದೆ, ಈಗ ಹೋಗಲ್ಲ ಅದ್ರ ಹಿಂದೆಗಡೆ. ಹಾಂ, ಸಾಕು ಎಷ್ಟಕ್ಕೈತೆ ಅಷ್ಟಕ್ಕೆ ತೃಪ್ತಿ ಪಡ್ಕೊಂಡು ಹಿಂಗೆ ಅವ್ರೆ. ಅವ್ರಿಗೇನು ಬಂದ್ರೆ ಇವತ್ತೊಂದು ದಿನ ಖುಷಿ ಅವ್ರಿಗೆ. ಬಿಡಪ್ಪ ಏನೋ ಈ ಜಾಗದಲ್ಲಿ ಬಂದು 100-6 ಜನ ಅನ್ನ ತಿನ್ಕೊಂಡು ಖುಷಿ ಇರ್ತದೆ. ಜನಗಳ ಆಸೆ ಬೇರೆ ಬೇರೆ ಐತೆ. ರಾಜಕೀಯ ಕ್ಷೇತ್ರದಲ್ಲೂ ಚೆನ್ನಾಗಿ ಬರಬೇಕು ಅಂತ ಜನಗಳ ಆಸೆ ಐತೆ. ಇವ್ರಿಗೆ ಆ ಆಸೆ ಇಲ್ಲ. ಅಲ್ಲ, ಪ್ರಾಮಾಣಿಕ ವ್ಯಕ್ತಿಗಳು, ಅದೇ ಪ್ರಾಮಾಣಿಕ ವ್ಯಕ್ತಿಗಳೇ ಬೇಕಾಗಿರೋದು. ಬರೀ ಲಪ್ಟಾಯಿಸೋರು, ಸ್ವಾರ್ಥಿಗಳು, ಈ ಆಡಂಬರ ಮಾಡೋರು, ಬೇರೆ ರೀತಿ ಅನ್ಯಾಯ ಮಾಡೋರು, ದೌರ್ಜನ್ಯ ಮಾಡೋರನ್ನೇ ಇವತ್ತು ನಾವು ಬ್ಯಾನರ್ಗಳೆಲ್ಲ ಹಾಕಿ ಆರಾಧಿಸ್ತಾ ಇದ್ದೀವಿ. ಇವತ್ತು ನಮಗೆ ಈ ಮಾಧ್ಯಮದ ಮೂಲಕ ಹೇಳಬೇಕು ಅಂದರೆ 5 ರೂಪಾಯಿಗೆ ಬಿರಿಯಾನಿ ಬಾಡೂಟವನ್ನು ಇಡೀ ಜನಗಳಿಗೆ ಬಡಿಸಿ ಎಲ್ಲರ ಹಬ್ಬವನ್ನ ಅವರು ಕಣ್ತುಂಬ ಅಂತ ತುಂಬಿಕೊಳ್ಳುವಂಥ ವ್ಯಕ್ತಿಯನ್ನ ನಾವು ನೋಡ್ತಾ ಇದ್ದೀವಿ. ಇವರಂತವ್ರು ಬರೀ ಇಲ್ಲಿಗೆ ಸಾಕ, ಇನ್ನೆಷ್ಟು ಮುಂದುವರಿಬೇಕು? ಯಾಕೆ ಅವ್ರಿಗೆ ಇಚ್ಛಾಶಕ್ತಿ ಯಾಕಿಲ್ಲ? ಯಾಕೆ ಸ್ನೇಹಿತರ ವರ್ಗ ನೀವು ಅವ್ರಿಗೇನಾದ್ರು ಹೇಳಿಲ್ವಾ ನೀವು? ಸಾಕು, ನಮ್ಗೆ ಇಷ್ಟೇ ಸೇವೆ ಸಾಕು, ನಮ್ಮ ಲಿಮಿಟ್ಸ್ ಏನಾಯ್ತು ಅಷ್ಟು ಒಳಗಡೆ ಇರೋದು ಸಾಕು ಅಂತ. ಎಷ್ಟೋ ಜನ ಮಾಧ್ಯಮಗಳಲ್ಲಿ ಬರಬೇಕು ಅಂತ ಪ್ರೆಸ್ ಮೀಟ್ ಮಾಡ್ತಾರೆ,
ಮಾಧ್ಯಮಗಳಿಗೆ ಹಣವನ್ನು ಕೊಟ್ಟು ತಾವು ಪ್ರಚಾರ ಪಡಿತಾರೆ. ಮಾಧ್ಯಮಗಳನ್ನ ತಾವು ಆಡಿಸುವಂಥವ್ರು ರಾಜಕಾರಣಿಗಳಾಗಬೇಕು ಅನ್ನೋ ಇಚ್ಛಾಶಕ್ತಿ ಇಟ್ಕೊಂಡಿರ್ತಾರೆ. ಈ ವ್ಯಕ್ತಿ ಎಲೆಮರೆ ಕಾಯ್ದಾಗೆ ಇದ್ದಾರೆ ಮಾಡ್ತಾ ಇದಾರಲ್ಲ. ತೋರ್ಸ್ಬೇಕಂತ ಒಂದು ಇಚ್ಛೆ ಇಲ್ಲ ಅವ್ರಿಗೆ. ಜನರ ತೋರ್ಸ್ಕೋಬೇಕು ತೋರ್ಸ್ಬೇಕಂತ ಇಚ್ಛೆ ಇಲ್ಲ ಅವ್ರಿಗೆ. ಅವ್ರ ಮನಸ್ಫೂರ್ತಿಯಾಗಿ ಮಾಡಿದ್ರೆ ಸಾಕು ಅವ್ರಿಗೆ. ಆ ಥರ ಅವ್ರ ಆತ್ಮತೃಪ್ತಿ ಸಾಕು. ಅವ್ರ ತೃಪ್ತಿ ಇದ್ರೆ ಸಾಕು ಅವ್ರಿಗೆ. ಆ ಥರ ಎಷ್ಟು ವರ್ಷಗಳಿಂದ ಇದು ಬರ್ತಾ ಇದೆ ನಡೀತಾ ಇದೆ? 3 ವರ್ಷ ಆಯ್ತು. 3ನೇ ವರ್ಷ ನಡೀತಾ ಇದೆ. ಇನ್ನು ಎಷ್ಟು ವರ್ಷ ನಡೀಬಹುದು? ಆ ದೇವ್ರು ನಮ್ಮ ಶಕ್ತಿ ಕೊಟ್ಟಿರೋ ತಕ್ಕನೂ ನಡೆಸ್ಕೊಂಡು ಹೋಗ್ತಾರೆ ಅಷ್ಟೇ. ನೋಡಿ, ಇಲ್ಲಿ ನಮ್ಮ ಜನ, ಈ ಗ್ರಾಮದವರು ಅಂತ ಹೇಳಿಲ್ಲ, ಸುತ್ತಮುತ್ತ ಎಲ್ಲಾ ಜನ ಬರ್ತಾ ಇದ್ದಾರೆ. ದಾರಿಲಿ ಹೋಗೋ ಪ್ರತಿಯೊಬ್ರು ಬರ್ತಾ ಇದ್ದಾರೆ. ನೀವು ಯಾರನ್ನ ಗುರಿ ಅಂತ ನಿಗದಿ ಅಂತ ಮಾಡ್ಕೊಂಡಿಲ್ಲ. ಇದಕ್ಕೆ ಗಡಿ ವಿಸ್ತರಣೆ ಏನೂ ಇಲ್ಲ. ಎಲ್ಲಿಂದಲೋ ಬುಧವಾರ ಆದ್ರೆ ಇಲ್ಲಿ ಬಂದು ಊಟ ಮಾಡುವಂತ ತೃಪ್ತಿ ಜನಗಳಲ್ಲಿದೆ. ನಾನು ಬಹಳ ಜನಗಳ ಸಂದರ್ಶನ ಮಾಡಿದ್ದೀವಿ ಮಾಧ್ಯಮದಲ್ಲಿ. ಈಗ ಈ ವ್ಯಕ್ತಿಯನ್ನ ಸಂದರ್ಶನ ಮಾಡೋದ್ರಲ್ಲಿ ನಮ್ಮ ಮಾಧ್ಯಮಕ್ಕೂ ತುಂಬಾ ಒಂದು ಖುಷಿ ಅನ್ಸುತ್ತೆ. ಯಾಕೆಂದ್ರೆ ಕೆಲವೇ ಪ್ರಾಮಾಣಿಕ ವ್ಯಕ್ತಿಗಳನ್ನ ನಾವು ಮನಸಾರೆ ನಾವು ಸಂದರ್ಶನ ಮಾಡೋಕ್ಕೆ ಇಷ್ಟಪಡ್ತೀವಿ. ಸಂತೋಷ ಆಗುತ್ತೆ. ನಿಮ್ಮ DCG ಗ್ರೂಪ್ ಹೀಗೆ ಬೆಳೀಲಿ, ನಿಮ್ಮೆಲ್ಲರ ಚೈತನ್ಯ ಹೀಗೆ ಇರಲಿ ಅಂತ ನಾವು ನಮ್ಮ ಮಾಧ್ಯಮದಿಂದ, ನಮ್ಮ ರಾಜಧಾನಿ ವಾಹಿನಿಯಿಂದ ಕೋರ್ತೀವಿ. ಶುಭ ಕೋರ್ತೀವಿ. ಥ್ಯಾಂಕ್ ಯು ಸರ್. ನಮಸ್ಕಾರ. ನಮ್ಮ ರಾಜಧಾನಿ TV ವಾಹಿನಿ ಇವತ್ತು ನಿಮ್ಮ ಆಫೀಸ್ ಬಾಗಿಲಿಗೆ ಬಂದಿದೆ. ಇಲ್ಲಿ ಒಂದು ಒಳ್ಳೆ ಪರಿಸರವನ್ನು ನೋಡಿದ್ವಿ. ಇಲ್ಲಿ ಕೇವಲ 5 ರೂಪಾಯಿಗೆ ಪ್ರತಿ ಬುಧವಾರ 3 ವರ್ಷಗಳಿಂದ ಈ ಒಂದು ನಿತ್ಯೋತ್ಸವ ಮಾಡ್ತಾ ಇದ್ರಿ, ಅನ್ನದಾನ. ಏನಿದ್ರ ಹಿಂದೆ? ಈ ಹಿಂದೆ ಇರೋಂಥ ವ್ಯಕ್ತಿ ನೀವೇ ಅಂತ ಗೊತ್ತಾಯ್ತು. ದಯಮಾಡಿ ನೀವು ಹೇಳಿ, ಏನ್ ನಿಮ್ಮ ಹೆಸರೇನು, ಏನ್ ಮಾಡ್ಕೊಂಡಿದ್ದೀರಿ? ಏನಿಲ್ಲ, ನಾವು ಮೂಲತಃ ವ್ಯವಸಾಯ ಕುಟುಂಬದವರು. ಬೆಂಗಳೂರು ಹತ್ರ ಬಂದಿದ್ರಿಂದ ಏನೋ ಒಂದ್ ಸ್ವಲ್ಪ ನಾವು ರೆಂಟಲ್ ಸೋರ್ಸ್ ಇದು ಮಾಡ್ಕೊಂಡು ಅಷ್ಟೇ. ಅಂತ ಏನು ನಾವು ವ್ಯಾಪಾರಸ್ಥರು ಅಲ್ಲ, ಏನಿಲ್ಲ, ವ್ಯವಸಾಯನೇ ಮುಂದುವರ್ಸ್ಕೊಂಡಿದ್ದೀವಿ ಸಣ್ಣದಾಗಿ. ಹಂಗಾಗಿ ಇದನ್ನ ವಾರಕ್ಕೊಂದ್ ದಿವಸ ಊಟ ಮಾಡುವಂಥದ್ದು, ಅನ್ನದಾನ ಮಾಡುವಂಥದ್ದು ನನ್ನ ಯೋಚನೆ ಅಲ್ಲ. ಎಲ್ಲ ನಮ್ಮ ಸ್ನೇಹಿತರದ್ದು, ಮತ್ತೆ ಈ ಸ್ನೇಹದ ಬಳಗದ್ದು ಯೋಚನೆ. ಇದರದ್ದೆಲ್ಲ ಶ್ರಮ, ಎಲ್ಲ ಕ್ರೆಡಿಟ್ ಅವರೇ ಮಾಡೋದು. ಅದರ ಹಿಂದೆ ನಾನು ಒಂದು ಪ್ರೇರಣೆ ಇರ್ಬೋದು ಅಷ್ಟೇ. ಬಟ್ ಆ ಶ್ರಮ ಅಥವಾ ಆಗ್ಬೋದು, ಆರ್ಥಿಕವಾಗಿರ್ಬೋದು, ಎಲ್ಲನೂ ಅವ್ರದ್ದೇ, ನಮ್ದೇನು ಇಲ್ಲ. ಹಾಗಾಗಿ ಅವ್ರದ್ದೇನೋ ಒಂದು ಆಲೋಚನೆ, ಒಳ್ಳೆ ಆಲೋಚನೆ ಬಂದಿದೆ, ಮಾಡ್ತಿದ್ದಾರೆ. ಅದರಿಂದ 4 ಜನ ಒಳ್ಳೇದಾಗ್ತಿದೆ. ಇಲ್ಲಿ ಊಟ ಮಾಡಿದಂತ ಬಹಳಷ್ಟು ಜನಗಳು ನಾವು ಸಂದರ್ಶನ ಮಾಡಿದ್ದೀವಿ. ಶುಚಿಯಾಗಿದೆ, ರುಚಿಯಾಗಿದೆ, ಅದ್ಭುತವಾಗಿದೆ. ಇದು ಯಾವುದೇ ರೀತಿ ಕಮರ್ಷಿಯಲ್ ಆಸ್ಪೆಕ್ಟ್ ಇಲ್ಲ. ನಾವು ಊಟ ಮಾಡಿದ ತೃಪ್ತಿ ಆಗುತ್ತೆ, ನೆಮ್ಮದಿ ಆಗುತ್ತೆ. ಇದ್ರ ಪುಣ್ಯ ಈ DCG ಫೌಂಡೇಶನ್ ಸಿಗ್ಲಿ ಅಂತ ಹೇಳಿ ಆಶಯ ಇದೆ. ಹೌದು, ಶುಚಿತ್ವ ಅಥವಾ ಹೊಟ್ಟೆ ತುಂಬ ಊಟ ಹಾಕ್ಬೇಕು ಅನ್ನೋದೇ. ಊಟ ಅನ್ನೋದು ಹೆಂಗೆ ಅಂತಂದ್ರೆ ಕಾಟಾಚಾರಕ್ಕೆ ಹಾಕುವಂಥದ್ದಲ್ಲ, ಅದನ್ನ ಮಾಡಲೂಬಾರದು. ಊಟ ಅನ್ನೋದು ಅದೊಂದೇ. ಇವತ್ತಿನ ಪ್ರಪಂಚದಲ್ಲಿ ಸಾಕು ಅನ್ಸಕ್ ಆಗೋದು ಅದೊಂದೇನೆ. ಅದನ್ನ ಏನೋ ಕಾಟಾಚಾರಕ್ಕೆ ಹಾಕುವಂಥದ್ದಲ್ಲ. ಅದನ್ನೆಲ್ಲ ನೀಟಾಗಿ ಮಾಡ್ತಾರೆ, ಹೊಟ್ಟೆ ತುಂಬ ಊಟ ಮಾಡ್ತಾರೆ. ಮತ್ತೆ ಪೌರ ಕಾರ್ಮಿಕರಿಗೆ ಫ್ರೀ ಮಾಡ್ತಾರೆ, ಅಥವಾ ಅಂಗವಿಕಲರಿಗೂ ಫ್ರೀ ಕೊಡ್ತಾರೆ ಎಲ್ಲ. 5 ರೂಪಾಯಿ ಅನ್ನೋದು ಏನು ಒಂದು ಕಮರ್ಷಿಯಲ್ ಆಸ್ಪೆಕ್ಟ್ ಅಂತ ಅಲ್ಲ. ಯಾವುದೇ ಒಂದು ಫ್ರೀ ಕೊಡಬಾರ್ದು. ಫ್ರೀ ಕೊಟ್ಟಿದ್ದಷ್ಟು ಚೆನ್ನಾಗಿರಲ್ಲ. 5 ರೂಪಾಯಿ ಅಂತ ಅಂದ್ರೆ ಅವ್ರಿಗೂ ಒಂದು ಮೌಲ್ಯ. ಅವರು ಏನೋ ನಾವು ಫ್ರೀ ತಿಂದು ಅಂತ ಅವ್ರ ಮನಸ್ಸಲ್ಲೂ ಇರಬಾರ್ದು. 5 ರೂಪಾಯಿಂದ ಏನೂ ಆಗಲ್ಲ. ಇವತ್ತು 5 ಲಕ್ಷದಿಂದನೂ ಏನೂ ಆಗಲ್ಲ. ಹಂಗೆ ಆಗ್ಬಿಟ್ಟಿದೆ ಪ್ರಪಂಚ. ಬಟ್ ಅದು ಫ್ರೀ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಅದೊಂದು ಆಸ್ಪೆಕ್ಟ್ ಅಲ್ಲಿ ಮಾಡ್ತಿದ್ದಾರೆ. 5 ರೂಪಾಯಿ ತಗೊಂಡು ನಿಮ್ಗೆ ಏನು ಈ ಊರಿನ ಜನಕ್ಕೆ ಆಗ್ಬೇಕು, ಇಷ್ಟೇ ಜನಕ್ಕೆ ಆಗ್ಬೇಕು, ಗಡಿ ವಿಸ್ತೀರ್ಣ ಏನು ಇಟ್ಕೊಂಡಿಲ್ಲ. ದಾರಿಲಿ ಹೋಗೋರು ಕೂಡ ಬಂದು ನಿಂತ್ಕೊಂಡು ಇದನ್ನ ಸೌದು ಹೋಗ್ತಾ ಇದ್ದಾರೆ. ಅಷ್ಟೇ, ಹಸಿವು ಅಲ್ಲ ಅಡ್ರೆಸ್. ಇದರಲ್ಲಿ ಯಾವ ಊರು ಈ ಊರು ಇದರ ಹಸಿವು ಯಾರಿಗಾದ್ರೂ ಆಗ್ಬೋದು. ಅದೇ ಹಸಿವು ಅವ್ರ ಅಡ್ರೆಸ್. ಯಾರ ಹಸಿವು ಬಂದವ್ರು ಯಾರು ಬೇಕಾದ್ರೂ ಊಟ ಮಾಡ್ಕೊಂಡು ಹೋಗ್ಬೋದು. ಹಿಂದುತ್ವ ಅಥವಾ ಹಿಂದೂ ಸಂಸ್ಕೃತಿ ಅಂದ್ರೆ ಏನು, ಹೊಟ್ಟೆ ತುಂಬಾ ಊಟ ಹಾಕೋದು. ನಮ್ಮೂರವನ್ಗೆ ಹಾಕ್ಬೇಕು, ನಮ್ಮ ಮನೆಯವ್ರಿಗೆ ಹಾಕ್ಬೇಕು ಅಂತಿಲ್ಲ. ಅತಿಥಿ ದೇವೋಭವ ಅಂತಾರೆ. ನಮ್ಗೆ ಊಟ ಇರ್ಲಿಲ್ಲ ಅಂದ್ರೆ ಬಂದವ್ರಿಗೆ ಹಾಕ್ಬೇಕು ಅನ್ನೋದು ನಮ್ದು ಒಂದು ಸಂಸ್ಕೃತಿ, ಸಂಸ್ಕಾರ. ಅದು ನಮ್ಮ ಪೂರ್ವಜರು ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಅಲ್ಲಿ ನಿಟ್ಟಿನಲ್ಲಿ ಹೋಗ್ತಾರೆ. ಎಲ್ಲಿವರೆಗೂ ಇದು ಈ ರೀತಿ ಅನ್ಕೊಂಡು ಹೋಗ್ಬೋದು. ಇವತ್ತು ಶಕ್ತಿ ಇರೋವರೆಗೂ ಎಲ್ಲ ಮನಸ್ಥಿತಿಗಳು ಒಂದಾಗಿರೋದ್ರೊಳಗೂ ಹೋಗುತ್ತೆ. ಅದು ಏನು ಆ ಥರದ್ದು ಇಲ್ಲಿಗೆ ಮಾಡ್ತೀವಿ ಅಲ್ಲಿಗೆ ಏನು ಇದೇನು ಕಟ್ಟುಪಾಡಲ್ಲ, ಏನಿಲ್ಲ. ಲೈಫ್ ಹೆಂಗ್ ಹೋಗುತ್ತಾ ಹಂಗೆ ಹೋಗುತ್ತೆ. ನನಗೆ ಗೊತ್ತಿದ್ದ ಬಗ್ಗೆ ಪ್ರತಿ ಬುಧವಾರ ನೀವು ಸ್ನೇಹಿತರ ಕೂಟ ಸೇರ್ಕೊತೀರಿ, ಒಳ್ಳೆ ಊಟ ಮಾಡ್ತೀರಿ, ನೆಮ್ಮದಿಯಾಗಿ ಒಂದು ಮಾತಾಡ್ತೀರಿ. ಪ್ರತಿ ಬುಧವಾರನೂ ಕೂಡ ನಿಮ್ಮ ಫ್ರೆಂಡ್ಸ್ ಒಂದು ಗೆಟ್ ಟುಗೆದರ್ ಇದ್ದಂಗಿದೆ. ಖಂಡಿತ ಖಂಡಿತ. ಫಸ್ಟ್ ಆಕ್ಚುಲಿ ಗೆಟ್ ಟುಗೆದರ್ ನಾವು ಇದಕ್ ಮಾಡಿರ್ಲಿಲ್ಲ. ಒಂದು ಭಾನುವಾರದ ಬಾಡೂಟ ಅಂತ ಮಾಡಿದ್ವಿ ಎಲ್ಲ ಸ್ನೇಹಿತರೆಲ್ಲ ಸೇರ್ಕೊಂಡು. ಅಂದ್ರೆ ಅದು ಲಿಮಿಟೆಡ್. ಯಾರು ಸ್ನೇಹವರ್ಗ ಯಾರಿದ್ರು ಅವ್ರಗಳ ಎಲ್ಲಾರು ಮನೆಯಿಂದಾನು ಒಂದೊಂದ್ ದಿವಸ ಮಾಡಿಸ್ಕೊ ಬರೋತಾರ ರೋಟೀನ್. ಅವತ್ತು ನಾನ್ ವೆಜ್ಜೇ ಮಾಡ್ತಿದ್ವಿ. ಸಾಮಾನ್ಯ ಭಾನುವಾರ ಇರೋದೆಲ್ಲ ನಾನ್ ವೆಜ್ ಕನ್ಸ್ಯೂಮ್ ಮಾಡೋದ್ರಿಂದ ಅದೇ ಮಾಡ್ತಿದ್ವಿ. ಅದ್ಯಾಕೋ ಒಂದ್ ಸ್ವಲ್ಪ ದಿವಸ ಹೋಗ್ಲಿಲ್ಲ, ಜಾಸ್ತಿ ದಿವಸ ಆಗ್ಲಿಲ್ಲ. ಅಂದ್ರೆ
ಬೆಳಗ್ಗೆ ಜಾಸ್ತಿ ತಿನ್ಬಿಡ್ತಿದ್ರು, ಆ ಡೇ ಹೋಗ್ಬಿಡ್ತದೆ ಅಂತ ಅದು ಹಂಗೆ ಒಂದು ಸ್ವಲ್ಪ ದಿವಸ ನಡೀತು ನಿಂತೋಯ್ತು. ಬಟ್ ಇದು 4 ಜನಕ್ಕೆ ಮಾಡೋದಲ್ಲ, ಅದು ಚೆನ್ನಾಗಿ ಹೋಗ್ತಿದೆ, ಅದೊಂದು ಖುಷಿ ಇದೆ. ಎಲ್ಲ ತುಂಬ ನಮ್ಮ ಸ್ನೇಹವರ್ಗ ಏನಿದ್ದಾರೆ ಅವರು ತುಂಬ ಶ್ರಮ ಬೀಳ್ತಾರೆ. ಆರ್ಥಿಕವಾಗಿ ಕಾಸು ಕೊಟ್ಬಿಡ್ಬೋದು, ಆ ಶ್ರದ್ಧೆಯಿಂದ ಇಚ್ಛಾಶಕ್ತಿಯಿಂದ ಅವತ್ತು ಬುಧವಾರ ಇದೆ ಬಂದು ಬೆಳಗ್ಗೆ ಎದ್ದು 4 ಗಂಟೆಗೆ ಎದ್ದು ಮಾಡಿ ಎಲ್ಲ ಮಾಡೋದಿದೆ. ತುಂಬಾ ಪರಿಶ್ರಮ. ಮೊಟ್ಟೆ ಸುಳಿಯೋದೇ ಒಂದು ಟಾಸ್ಕ್. ಮೊಟ್ಟೆ ತಂದು ಬೇಯಿಸ್ಬಿಡ್ಬೋದು, ಮೊಟ್ಟೆ ಸುಳಿಯೋದೇ ಒಂದು ಟಾಸ್ಕ್. ಯಾರಿಗೂ ಇಲ್ಲಿ ಯಾರು ಪೇಡ್ ಯಾರು ಇಲ್ಲ, ಎಲ್ಲ ಸೇವಾ ಮನೋಭಾವದಿಂದ ಬಂದಿರೋದ್ರಿಂದ. ಎಷ್ಟು ಕೆಜಿ ಬೇಕಾಗ್ತದೆ ಕನಿಷ್ಠ ಚಿಕನ್ ಅಂತ ಇದಂತ ಏನಲ್ಲ, ಚಿಕನ್ ಯಾವಾಗೂ ಮಾಡಲ್ಲ. ಈಗ ನನ್ನ ಬಾಮ ಅವ್ರದ್ದು ಬರ್ಡೇ ಅವ್ರು ಮಾಡಿಸಿದಾರೆ. ಈಗ ಹೆಂಗಾಗಿದೆ ಅಂದ್ರೆ ಈಗ ನಮ್ಮ ಫೌಂಡೇಶನ್ ಇಂದ ಏನಿಲ್ಲ, ಎಲ್ಲರೂ ಆ ರೊಟೀನ್ ಅಲ್ಲಿ ಇವತ್ತು ನನ್ನ ಬರ್ಡೇ ಅಥವಾ ನಮ್ಮ ತಂದೆ ತಿಥಿ ಇದೆ, ನಾವೊಂದ್ ದಿವಸ ಅನ್ನದಾನ ಮಾಡ್ತೀವಿ, ಇನ್ನೊಂದೇನೋ ಕಾರ್ಯಕ್ರಮ ಇದೆ ಅಂತ ಎಲ್ಲ ಅವ್ರವರೇ ಮಾಡಿಸ್ತಾರೆ. ಅಂದ್ರೆ ಎಲ್ಲಾರು ಕೊಡೋರು ಇದ್ದಾರೆ. ಆಕ್ಚುಲಿ ಆ ರೀಚ್ ಮಾಡಿಸುವಂತ ಹ್ಯಾಂಡ್ ನಂಬಿಕೆಸ್ತರಾಗಿರ್ಬೇಕು. ಅವ್ರದಕ್ಕೆ ಸಮಸ್ಯೆ ಇತ್ತು. ಈ ನಮ್ಮ ಫೌಂಡೇಶನ್ ಮೇಲೆ ಒಂದ್ ಸ್ವಲ್ಪ ನಂಬಿಕೆ ಇದೆ ಹುಡುಗರ ಮೇಲೆ ಅನ್ಕೊಂತೀನಿ. ಎಲ್ಲ ಅವರಷ್ಟು ಅವರೇ ಮಾಡ್ಕೊಂಡು ಹೋಗ್ತಿದ್ದಾರೆ. ಈಗೇನು ಅಷ್ಟು ಭಾರ ಆಗ್ತಿಲ್ಲ. ಈ ನಿಮ್ಮ ಈ ಜನಸೇವೆ ಈ ಒಂದು ತೃಪ್ತಿ ಕೊಟ್ಟಿದೆ ನಿಮ್ಗೆ? ಖಂಡಿತ. ಇದ್ರ ವ್ಯಾಪ್ತಿ ಇಷ್ಟೇ ಇಟ್ಕೋಬೇಕು ಅಂತಿದ್ರೆ ಬೇರೆ ಏನಾದ್ರೂ ಮುಂದುವರಿಸಿ ಈ ಗ್ರೂಪ್ ಆಸೆ ಇದೆ. ಬಟ್ ನಾವು ಆರ್ಥಿಕವಾಗಿ ಅಷ್ಟೇನು ಇಲ್ಲ. ದೇವ್ರ ಆರ್ಥಿಕವಾಗಿ ನಮ್ಗೆ ಸದೃಢ ಮಾಡಿದ್ರೆ ಬೇರೆ ಬೇರೆ ಯೋಜನೆಗಳಿದೆ. ಅಲ್ಲ, ನೀವು ಇಲ್ಲಿ ಎಲ್ಲವನ್ನೂ ಹಣದಿಂದ ಮಾಡಬೇಕು ಅಂತಿಲ್ಲ. ಕೆಲವೊಂದು ಜವಾಬ್ದಾರಿ ನಿಮ್ಮೂರಿನ ಶಾಲೆ ನಿಮ್ ಜವಾಬ್ದಾರಿ, ನಿಮ್ಮೂರಿನ ಆಸ್ಪತ್ರೆ ನಿಮ್ ಜವಾಬ್ದಾರಿ, ನಿಮ್ಮೂರಿನ ಆರೋಗ್ಯ ನಿಮ್ ಜವಾಬ್ದಾರಿ. ಈಗ ನಾವು ಅದನ್ನೆಲ್ಲ ಹೇಳ್ಕೊಳೋ ಅಂತದ್ದು ಏನಿಲ್ಲ. ಇಲ್ಲ ಕೊಡ್ರೆ ನೀವು ನಮ್ಮ ಪಾರ್ಟ್ ಆಫ್ ವರ್ಕ್ ಏನಿದೆ ನಾವು ಮಾಡ್ತಿದ್ವಿ. ಈಗ ಶಾಲೆ ಅಂತಂದ್ರೆ ನಮ್ಮೂರ್ ಶಾಲೆ 2 ರೂಮ್ ಇದ್ದಿದ್ದು ಸೋರ್ತಾ ಇತ್ತು. ಸರ್ಕಾರಿ ತಾತ ಅವರು ಸರ್ಕಾರಿ ಶಾಲೆ, ನಮ್ಮ ತಾತ ಅವರು 1 ರೂಮ್ ಕಟ್ಟಿದ್ರು, ನಾನು 3 ರೂಮ್ ಕಟ್ಕೊಟ್ಟಿದೀವಿ. ನಾವೇ ಅದನ್ನ ಪ್ರಚಾರ ಹಾಕ್ಬೇಕು, ನಾನೇ ಬೋರ್ಡ್, ಅದನ್ನ ನನಗೆ ಇಷ್ಟ ಇಲ್ಲ. ಏನೋ ನಮ್ಮ ಕೈಲಾಗಿನ ಸೇವೆ ಮಾಡ್ಕೊಂಡು ಹೋಗೋಣ. ಅದಕ್ಕೆ ಇನ್ನೂ ನಮ್ಮ ಚಿಕ್ಕ ತಾತ ಅವರು ಅದಕ್ಕೆ 1/2 ಎಕರೆ ಜಾಗ ಕೊಟ್ಟಿದ್ರು. ಹಂಗೆ ಹೋಗ್ತೀವಿ. ಅಲ್ಲ, ಈ ಒಳ್ಳೇದು ಈ ಮಾಡ್ಬೇಕು ಅನ್ನೋ ಮನಸ್ಸು ಬಹುಶಃ ಎಲ್ಲರಿಗೂ ಇರಲ್ಲ. ಆ ಬದ್ಧತೆ ಇರುವಂತ ಕೆಲವೊಂದು ಏನ್ ಜನ ಸೇವಕರು ಅಂತ ಏನ್ ಆಯ್ಕೆ ಆಗ್ತಾರಲ್ಲ, ಅವ್ರಿಗೂ ಈ ಮನಸ್ಸಿರೋದಿಲ್ವಲ್ಲ. ಬದ್ಧತೆ ಇದು ಅಂತ ಬರಲ್ಲ ಸರ್. ಹೆಂಗೆ ಅಂದ್ರೆ ಈಗ SLC ವರ್ಗು ಮಗು ಏನ್ ಪಾಠ ಹೇಳ್ಕೊಡ್ತಾರಲ್ಲ, ಒಬ್ಬ ಕಳ್ಳನೂ ಅಷ್ಟೇ ಮಗನಿಗೆ ಒಳ್ಳೇದನ್ನೇ ಮಾಡು ಅಂತ ಹೇಳಿ ಕಳ್ತನ ಮಾಡು ಅಂತ ಹೇಳ್ತಾನೆ. ಒಬ್ಬ ಕೆಟ್ಟ ಮೇಷ್ಟ್ರುನು ವಿದ್ಯಾರ್ಥಿಗೆ ಹೇಳೋದೇನೆ ಒಳ್ಳೇದನ್ನೇ ಮಾಡು ಅಂತ, ಅವನು ಎಷ್ಟೇ ಕೆಟ್ಟವನಿದ್ರು. ಬಟ್ ನೀವು ಆಫ್ಟರ್ SLC ನಿಮ್ ಮನಸ್ಥಿತಿ ಬದಲಾವಣೆ ಆಗುತ್ತೆ ಅಷ್ಟೇ. ಯಾರು ಸ್ವಾಮಿಗಳು, ಯಾರು ದೊಡ್ಡ ಮನುಷ್ಯರು, ಯಾರು ಇವರು ಅಂತ ನನ್ ಕೇಳಿದ್ರೆ SLC ವರ್ಗು ಶಾಲೆಯಲ್ಲಿ ಏನ್ ಕಲ್ತಿರ್ತಾನಲ್ಲ ಅದೇ ತರ ಜೀವನ ಮಾಡೋನು ಯಾರನೋ ಒಬ್ಬ ಸಿಕ್ಕಿದ್ರೆ ಅದೇ ತರ ಜೀವನ ಮಾಡ್ಬೇಕು. ಅವನು SLC ವರ್ಗು ಅವ್ನ ಬುದ್ಧಿ ಇರ್ತದಲ್ಲ, ಅಷ್ಟು ವ್ಯಾಪ್ತಿಯಲ್ಲಿ ಜೀವನ ಮಾಡೋನು ಇದ್ರೆ ಅವನೇ ದೇವ್ರು. ಆಕ್ಚುಲಿ ಯಾರು ಮಾಡಲ್ಲ ಮಾನಸಿಕವಾಗಿ. ಬಟ್ ಇವತ್ತಿನ ಬದುಕು ಹೇಗಿದೆ, ಇವತ್ತಿನ ಕಷ್ಟ ಹೇಗಿದೆ ನಿಮ್ಗೆ ಅನ್ಸುತ್ತೆ? ಏನ್ ಕಷ್ಟ ಇಲ್ಲ ಸರ್. ಕಂಪ್ಯಾರಿಸನ್ ಇದ್ರೆ ಕಷ್ಟ ಅಷ್ಟೇ. ಬೇರೆಯವ್ರು ಹೋಲ್ಸ್ಕೆ ಮಾಡ್ಕೊಂಡ್ರೆ ಕಂಪೇರ್ ಮಾಡ್ಕೊಂಡ್ರೆ ಕಷ್ಟ. ಇನ್ನು ನಮ್ ಕೆಳಗೆ ಕೈ ಕಾಲು ಇಲ್ದವ್ರು ಕಂಪೇರ್ ಮಾಡ್ಕೊಂಡ್ರೆ ಖುಷಿಯಾಗಿ ಐತಿಲ್ಲ. ತತ್ವ ಚೆನ್ನಾಗಿ ಹೇಳ್ತಾ ಇದ್ರೆ ಗೌಡ್ರು ಹೆಂಗಿದು ಅಂತ. ಏನ್ ಓದಿದ್ರೆ ನೀವು? ಓದೋದೇನಿಲ್ಲ ಅಣ್ಣ, ಸಣ್ಣ ಪುಟ್ಟ. ನನ್ ಕೇಳಿದ್ರೆ ನಿಮ್ಗೆ ಲೈಫ್ ಲೆಸನ್ಸ್ ಇಂಪಾರ್ಟೆಂಟ್ ಹೊರತು ಇದು ಓದೋದಲ್ಲ. ಕಾದಂಬರಿಗಳು ಓದಿದ್ರೆ ಅಥವಾ ದೊಡ್ಡ ದೊಡ್ಡ ಮಹಾನ್ ಪುರುಷರ ಇತಿಹಾಸ ಓದಿದ್ರೆ ಜ್ಞಾನ ಬರ್ಬೋದು. ಶಾಲೆಯಲ್ಲಿ ಓದೋದ್ರಿಂದ ನಮ್ದು ಬೇರೆ ಜ್ಞಾನ ಬೆಳೀತದೆ. ಲೈಫ್ ಲೆಸನ್ಸ್ ಇಂದ ಗೊತ್ತಾಗುತ್ತೆ, ಜೀವನ ಕಲ್ಸಿದ ಪಾಠ. ಯಾವತ್ತಾದ್ರೂ ಇಲ್ಲಿ ಬೇಡಪ್ಪ ಇದು ಸಾಕು ಅಯ್ಯೋ ನನ್ನ ಕೈಲಿ ಆಗಲ್ಲ ಅನ್ಸುತ್ತೆ ಯಾವ್ದಾದ್ರು ಅನ್ಸುತ್ತೆ. ಅವಾಗ ಯಾರನ್ನ ಇನ್ನೊಬ್ರು ಇರ್ತಾರ, ಅವಾಗ ರಿಲೇ ತರ ಅದು ಲೈಫ್. 4x100 ಇಂಥವ್ರು ಯಾರೋ ಇರ್ತಾರೆ, ಅವ್ರ ಕೈ ಕೊಟ್ಬಿಟ್ಟು ನಾವು ನಿಂತ್ಕೊಂಡು ಅಷ್ಟೇ. ಹಂಗ ಅನಿಸ್ದಾಗ ಇಲ್ಲ ಯಾರು ಅಂತ ಇವರು ಮೇಧಾವಿಗಳು ಅಂತ ಶಕ್ತಿಶಾಲಿಗಳು ಯಾರು ಇರಲ್ಲ. ಹಾಗಾಗಿ ಇನ್ನೊಂದು ಜನರೇಷನ್, ಈಗ ನೀವು ಆದ್ಮೇಲೆ ನಿಮ್ಮ ಮಗ ಅಥವಾ ಅಣ್ಣ ತಮ್ಮ ಸ್ನೇಹಿತ ಯಾರೋ ಒಬ್ರು ಕಂಟಿನ್ಯೂ ಮಾಡ್ತಾರೆ. ನಾವೇ ಮಾಡ್ತೀವಿ. ಯಾಕೆ ನಾನು ಒಂದು ಇದನ್ನ ಮುಕ್ತವಾಗಿ ಕೇಳಬೇಕು ಅಂತಿದ್ದೀನಿ. ಇದನ್ನ ಜನಪರವಾದಂತ ಮಾತು, ಇದು ಜನರ ಮಾತನ್ನ ಕೇಳ್ತಾ ಇದ್ದೀನಿ. ಈಗ ಏನ್ ಗೌಡ್ರು ಇದಾರಲ್ಲ, ಇವರು ಸೀಮಿತವಾಗಿ ಬರೀ ಈ ವ್ಯಾಪ್ತಿಗೆ ಉಳಿಬಾರ್ದು. ಇವ್ರ ಒಳ್ಳೆತನನ ನಾವ್ ಇನ್ನೊಂದು ಸ್ವಲ್ಪ ಅಧಿಕಾರ ಕೊಟ್ಟು ನೋಡ್ಬೇಕು. ಅದಕ್ಕೊಂದು ಸ್ವಲ್ಪ ಕ್ರಾಂತಿ ಆಗಿದೆ. ಒಳ್ಳೆ ವ್ಯಕ್ತಿಗಳು ಇವತ್ತು ಸಮಾಜ ಸೇವೆಯಲ್ಲಿ ಸಿಗ್ತಾ ಇಲ್ಲ. ನೀವ್ ಇದ್ರ ಬಗ್ಗೆ ಯಾಕೆ ಮನ್ಸು ಮಾಡಿಲ್ಲ? ಯಾಕೆ ಪ್ರಚಾರ ಬೇಡ ಅಂತೀರಿ? ಅಧಿಕಾರ ಬೇಡವಾ ನಿಮ್ಗೆ? ಜನಸೇವೆ ಬೇಡವಾ ನಿಮ್ಗೆ? ಅಧಿಕಾರ ಅಂತ ಹೋದ್ರೆ ಅದ್ರ ಅಷ್ಟು ಈಗಿನ ಲೆಕ್ಕಕ್ಕೆ ಅಧಿಕಾರ ಬೇಡ ನಮ್ಗೆ. ಆ ಎಲೆಕ್ಷನ್ಸ್ ಇದು ಅಂತ ಹೇಳ್ತಿದ್ದೀರಿ ನೀವು. ಹೌದು, ರಾಜಕಾರಣದಿಂದ ಸ್ವಲ್ಪ ದೂರನೇ ಮನ್ಸು.
ಅಲ್ಲ ಪಕ್ಷಾತೀತವಾಗಿದ್ದೀರಿ ನೀವೀಗ. ಅವೆಲ್ಲ ಪಕ್ಷಾತೀತವಾಗೇ ಇರೋದು. ನಮ್ಗೇನು ನಾವು ಯಾರು ಈ ಪಕ್ಷ ಬೇಕು ಆ ಪಕ್ಷ ಬೇಕು ಅಂತ ಏನು ಹೋಗಿಲ್ಲ. ನಾವು ಆಕ್ಚುಲಿ ಇರೋದು JDS ಪಕ್ಷದಲ್ಲೇ ಇರೋದು. ಹೌದಾ? ಏನೋ ನಾವು ನಮ್ದೇನಂತಂದ್ರೆ ಈಗ ಕುಮಾರಸ್ವಾಮಿ ಅವ್ರದ್ದು ಆಲೋಚನೆ, ದೇವೇಗೌಡರ ಆಲೋಚನೆ ಒಂದ್ ಸ್ವಲ್ಪ ಇಷ್ಟ. ಬೇರೆ ಕಂಪ್ಯಾರಿಟಿವ್ಲಿ ಅವ್ರೆ ಎಲ್ಲಾ ಇದು ಅಂತ ಹೇಳಲ್ಲ ನಾನು. ಕೆಲವೊಂದು ಕಂಪ್ಯಾರಿಟಿವ್ಲಿ ನಾನು ಅವಾಗ್ಲೇ ಹೇಳ್ದೆ ನಿಮ್ಗೆ, ನಮ್ ಕಂಪ್ಯಾರಿಸನ್ ನಮ್ ಕೆಳಗಿರೋರು 4 ಜನರಲ್ಲಿ ಯಾರೋ ಅವ್ರ ಸ್ವಲ್ಪ ಸಿದ್ಧಾಂತಗಳು ಸ್ವಲ್ಪ ಇಷ್ಟ. ಸೊ ಬಡವ್ರಿಗೆ ಒಂದ್ ಸ್ವಲ್ಪ ಏನೋ ಅವರು ಮಿಡಿತಾರೆ. ನಾವು ಹತ್ರದಿಂದ ನೋಡ್ದಂಗೆ ಬೇರೆಯವರು ಮಾಡ್ಬೋದು, ಅದು ಗೊತ್ತಿಲ್ಲ ನಮ್ಗೆ. ಹಂಗಾಗಿ ಆ ಪಾರ್ಟಿಲಿ ಇದೀವಿ. ಅಲ್ಲ ಪ್ರಾದೇಶಿಕ ಪಕ್ಷ ಅದು, ಕನ್ನಡದ ಪಕ್ಷ ಅದು, ಪ್ರಾದೇಶಿಕತೆ ಅಥವಾ ಇದು ಸೆಂಟ್ರಲ್ ಪಾರ್ಟಿ ಅದೇನ್ ನನ್ಗೆ ಡಿಫ್ರೆನ್ಸ್ ಅನ್ಸಲ್ಲ. ಮನುಷ್ಯ ಬಡವ್ರಿಗೆ ಬೆಳಿಬೇಕು ಅಷ್ಟೇ, ಅಂತ ಜೊತೆ ಹೋಗ್ಬೇಕು ಅಂತ ಒಂದು ಆಸೆ. ನೀವು ಆಯ್ಕೆ ಮಾಡ್ಕೊಂಡಿರೋದು ಕೂಡ ಒಂದು JDS ಪಕ್ಷ. ಹಂಗಾಗಿ ಯಾವಾಗ ಗ್ರಾಮ ವಾಸ್ತವ್ಯ ಮಾಡಿದ್ರು, ಜನತಾ ದರ್ಶನ ಮಾಡಿದ್ರು, ಒಂದಂಕಿ ಲಾಟ್ರಿ ಬ್ಯಾನ್ ಮಾಡಿದ್ರು, ಸರಾಯಿ ಬ್ಯಾನ್ ಮಾಡಿದ್ರು, ಈ ಎಲ್ಲಾ ಕಾರ್ಯಕ್ರಮಗಳು ಬಡವರು ಕೆಳವರ್ಗದ ಒಂದು ಅಭಿವೃದ್ಧಿ ಮಾಡಿದಂತ. ಹಂಗಾಗಿ ಪರ್ಯಾಯವಾಗಿ ಎಲ್ಲ ಅವ್ರದ್ದು ಪ್ರೇರೇಪಣೆ ಇರ್ಬೋದಾ? ಹೌದು. ನಾವೊಂದ್ ಸ್ವಲ್ಪ ದೇವೇಗೌಡರನ್ನ, ರತನ್ ಟಾಟಾ ಈ ತರದವ್ರು ಒಂದ್ ಸ್ವಲ್ಪ ನಾನು ರೋಲ್ ಮಾಡೋ ತರ ಇಟ್ಕೊಂಡ್ ಬಂದವನು. ಹಾಗಾಗಿ ಆ ತರದ್ದು ಲೆಟ್ ಲೀವ್ ಪೀಪಲ್ಸ್ ಅಂತ ಬಾಳಿಸು ಅದೇ ಹಿಂದುತ್ವ ಅಂತ ಅನ್ಕೊಂಡು. ಅಲ್ಲ ಎಂದಾದ್ರೂ ಒಮ್ಮೆ ಮನಸ್ಸು ಮಾಡಿ ರಾಜಕೀಯದ ಪಕ್ಷದಲ್ಲಿ ಯಾವ್ದಾದ್ರು ಒಂದು ಆಪರ್ಚುನಿಟಿ ಬಂದು ಅಥವಾ ಏನಾದ್ರು ಒಂದು ಇದು ಸಿಕ್ಕಿದ್ರೆ ಏನ್ ಇನ್ಸರಿಯೋ ಮಾತಿಲ್ಲ. ನಾನು ಎಷ್ಟು 2005 ಮೆಂಬರ್, ನಾನು 22 ವರ್ಷ ನನಗೆ ಇನ್ನ ಅವಾಗ ಈ ಊರಲ್ಲಿ ಮೆಂಬರ್ ಆಗಿದ್ದವನು. ರಾಜಕಾರಣ ಮಾಡಿದ ಹತ್ರದಿಂದ ನೋಡಿದಾಗ ಅದು ಅನ್ಸ್ತು ಇದು ಜಾಗ ಅಲ್ಲ. ಏನ್ ಸಾರ್ವಜನಿಕ ಸೇವೆ ಮಾಡ್ಬೇಕು ಅಂದ್ರೆ ರಾಜಕಾರಣದಲ್ಲೇ ಇರ್ಬೇಕು ಅಂತೀನಿ. ಹೌದಾ? ಹೇಗಿದೆ ಬ್ಯಾಂಕ್ ಪ್ರಗತಿ ಆಗಿದೆ? ಬ್ಯಾಂಕ್ ಸೆಕ್ಟರ್ ಏನ್ ಸರ್, ಸುಮ್ಮನೆ ಏನಲ್ಲಿ ಕಳ್ತನ ಮಾಡಬಾರ್ದು ಅಷ್ಟೇ. ಅದೊಂದು ಅದೇ ಬೈಲ ಇರುತ್ತೆ, ಅದೇ ರೂಲ್ಸ್. ಇಲ್ಲ ಅದು ಇನ್ನೊಂದೇನಂದ್ರೆ ಬ್ಯಾಂಕ್ ಬರ್ತಾರೆ ಅಂದ್ರೆ ನಿಮ್ಮಲ್ಲಿ ಬಂಡವಾಳ ಇದೆಯಲ್ಲ, ಅದನ್ನ ವಿನಿಯೋಗನೂ ಕೂಡ ಸರಿಯಾಗಿ ಮಿಸ್ಯೂಸ್ ಆಗ್ದಂಗ್ ನೋಡ್ಕೊಂಡು ಹೋಗೋದು. ವಾಚ್ಮೆನ್ ಇದ್ದಂಗ ಅಷ್ಟೇ. ಅಲ್ಲೇನ್ ನೀವು ಹೊಸ ರೂಲ್ಸ್ ಮಾಡುವಂತದ್ದೆಲ್ಲ ಏನಿರಲ್ಲ. ಒಂದು ಒಳ್ಳೆ ವಾಚ್ಮೆನ್ ಕೆಲಸ ಮಾಡ್ಕೊಂಡು ಹೋದ್ರೆ ಸರಿಯಾಗಿರೋ ಸೌಲಭ್ಯಗಳನ್ನು ಕೊಟ್ಟು ಅವರಿಂದ ಅದನ್ನ ಹಾಗೇನೆ ವಾಪಸ್ ತಗೊಳ್ಳುವಂತ ಪ್ರಕ್ರಿಯೆಗಳು. ಅದು ಅದೇ ಹೇಳಿದ್ನಲ್ಲ, ವಾಚ್ಮೆನ್ ಕೆಲಸ ಕರೆಕ್ಟ್ ಆಗಿರ್ಬೇಕು ಅಂತ. ಸರಿ, ಅಂತೂ ನೀವು ಈ ಸಮಾಜ ಸೇವೆಯಲ್ಲಿ ತೃಪ್ತಿ ಇದೆ, ನಿಮ್ಗೆ ನೆಮ್ಮದಿ ಕೊಟ್ಟಿದೆ. ನಾವೇನ್ ಅಂತ ಸಮಾಜ ಸೇವಕರಲ್ಲ ಸರ್, ನಮ್ ಕರ್ತವ್ಯ ಮಾಡ್ತಾ ಇದೀವಿ. ಅಲ್ಲ, ಇವತ್ತು ಕನಿಷ್ಠ ನಾವು 4 ಜನಕ್ಕೆ ಈ ರೀತಿ ಒಂದು ಪ್ರೇರಣೆಯಾಗಿ ಮಾದರಿಯಾಗಿರೋದೇ ದೊಡ್ಡ ವಿಷಯ. ಇದು ಏನಿದೆ ಇದೆಲ್ಲ ನಮ್ಮ ಇವ್ರದ್ದು. ಹೌದು, ಇವರೆಲ್ಲ ಎಲ್ಲಾನು ಜಾಸ್ತಿ, ಅದಕ್ಕಿಂತನೂ ಜಾಸ್ತಿ ಅವ್ರದ್ದು. ಇದ್ರಲ್ಲಿ ನಂದು ಪಾತ್ರನೇ ಕಡಿಮೆ. ಮಾಡ್ಬೇಕು ಅಂದಾಗ ಆಕ್ಚುಲಿ ನನ್ಗೆ ಮಾಡ್ಬೇಕು ಅಂದಾಗ ನಾನ್ ಬೈಕೊಂಡೆ. ಇನ್ನು ಯಾರು ಊಟದಲ್ಲಿ ಮದ್ವೆಗಳಿಗೆ ಹೋಗ್ತೀವಲ್ಲ, ಮುಕ್ಕಾಲ್ ಭಾಗ ಊಟ ಬಿಟ್ಟಿರ್ತಾರೆ, ಯಾರು ಹಸ್ತಿರ್ತಾರೋ. ಬಟ್ 1-2 ವಾರ ಮಾಡಿದ್ಮೇಲೆ ಇಲ್ಲಿ ಬಂದು ನೋಡ್ತಿದ್ನಲ್ಲ, ಅವಾಗಂತೂ ನೀಡ್ ಫುಡ್ ತಗೋತಾರೆ. ಯಾರಿಗೆ 20 ರೂಪಾಯಿ ಮೌಲ್ಯ ಇದೆ ಅವರೇ ಬಂದು ಊಟ ಮಾಡ್ತಾರೆ. ಹಾಗಾಗಿ ಚೆನ್ನಾಗಿದೆ. ರಾಜಧಾನಿ ಟಿವಿ ವೀಕ್ಷಕರಿಗೆ ಸ್ವಾಗತವನ್ನ ಕೋರ್ತಾ, ಈ ಒಂದು ಮಾಧ್ಯಮವು ಇನ್ನೂ ಅತಿ ಹೆಚ್ಚು ಮಟ್ಟಕ್ಕೆ ಬೆಳೀಲಿ ಅಂತ ಹೇಳ್ತಾ ನಾನು ಒಂದು ಮಾತನಾಡಲು ಪ್ರಾರಂಭಿಸ್ತೇನೆ. ಇವತ್ತು DCG ಫೌಂಡೇಶನ್ ಅನ್ನೋದು ಒಂದು ಜನರ ಶಕ್ತಿ, ಒಂದು ಜನರ ಒಂದು ಉಪವಾಸವನ್ನ ಒಂದು ನೀಗ್ತಕ್ಕಂಥ ಒಂದು ಸಂಸ್ಥೆ DCG ಫೌಂಡೇಶನ್. ಇದು ಒಂದಿಸಿದ್ದು ಅಥವಾ ಒಂದು ವಾರದ್ದು ಒಂದು 15 ದಿವಸ ಮಟ್ಟಿಗೆ ಅಲ್ಲ. ಇದು ಸುಮಾರು 3 ವರ್ಷಗಳಿಂದ ಸತತವಾಗಿ ತುಂಬಾ ಜನಗಳಿಗೆ ಹಸುವನ್ನ ನೀಗಿಸ್ತಾ ಬರ್ತಾ ಇದೆ. ಒಂದು DCG ಫೌಂಡೇಶನ್ ಅಂತಕ್ಕಂಥದ್ದು ಬರೀ ಕೇವಲ 4-5 ಜನಕ್ಕೆ ಸೀಮಿತ ಅಲ್ಲ. ಸಾವಿರಾರು ಲಕ್ಷಾಂತರ ಜನಗಳು ಇವತ್ತು ಊಟ ಮಾಡಿ ಇವತ್ತು DC ಗೌಡ್ರು ಅಂತಂದ್ರೆ ಒಂದು ಎಲ್ಲಾದ್ರೂ ಒಂದು ಗೊತ್ತಿರ್ತಕ್ಕಂಥ ಒಂದು ಏನಾದ್ರು ಒಂದು ಸಂಸ್ಥೆ ಇದ್ರೆ ಅದು DCG ಸಂಸ್ಥೆ. ಇವತ್ತು ನಾವು ನೋಡಿದ್ದೀವಿ ಕರ್ನಾಟಕದಲ್ಲಿ ನಾವು ನೋಡ್ತಾ ಬರ್ತಾ ಇದ್ದೀವಿ. ಇವತ್ತು ಒಂದು ಪಕ್ಷ ಅಂತ ಗುರುತಿಸ್ಕೊಂಡು ಇವತ್ತು ಊಟವನ್ನ ಕೊಡ್ತಾ ಇದ್ದಾರೆ. ಯಾಕಾಗಿ? ಮತಕ್ಕಾಗಿ ಇವತ್ತು ಊಟವನ್ನು ಕೊಡ್ತಾ ಇದ್ದಾರೆ. ಆದ್ರೆ DCG ಸಂಸ್ಥೆ ಅಂತಕ್ಕಂಥದ್ದು ಇಲ್ಲಿ ಯಾವುದೇ ಆದಂತಹ ಪಕ್ಷ ಇಲ್ಲ, ಜಾತಿ ಇಲ್ಲ, ಯಾರು ಬೇಕಾದ್ರೂ ಬರ್ಬೋದು, ಯಾರು ಬೇಕಾದ್ರೂ ಊಟ ಮಾಡ್ಬೋದು. ಇದು ಪಕ್ಷ ಅಂತ ಯಾವುದೇ ಕಾರಣಕ್ಕೂ ಇಲ್ಲ. ಒಂದು ಜನರಿಗೆ ಒಂದು ಹಸುವನ್ನ ನೀಗಿಸ್ತಕ್ಕಂಥ ಒಂದು ಸಂಸ್ಥೆ ಇದ್ರೆ ಅದು ನಮ್ಮ DCG ಸಂಸ್ಥೆ ಅಂತ ಹೇಳಿಕ್ಕೆ ಬಯಸ್ತೇನೆ. ಈ DCG ಸಂಸ್ಥೆಯ ಈ ಒಂದು ಸೇವೆ ಇದೆಯಲ್ಲ, ಈ ಸೇವೆ ಬಗ್ಗೆ ಜನರ ಅಭಿಪ್ರಾಯಗಳನ್ನು ಕೂಡ ನಾವು ಸಂಗ್ರಹ ಮಾಡಿದ್ದೀವಿ. ಶುಚಿ, ರುಚಿ ಮತ್ತೆ ಗೌರವ ಆದ್ಯತೆಗಳನ್ನು ಕೊಟ್ಟಿದೆ, ಅನ್ನವನ್ನ ಹಸಿವನ್ನ ನೀಗಿಸಿದೆ. ಹಾಗೇನೆ ಇದರ ಒಂದು ವ್ಯಾಪ್ತಿ ಎಲ್ಲಿವರೆಗೂ ಅಂತ ಅನ್ಕೊಂಡಿದ್ದೀರಿ ಸರ್? ಇದು ವ್ಯಾಪ್ತಿ ಅಂತ ಇದಿಲ್ಲ ಸರ್. ಇದೇನು
ಜನಸಾಮಾನ್ಯರು ಇವತ್ತು ರಸ್ತೆ ಓಡಾಡ್ತಾರೆ, ಒಬ್ಬರಿಂದ ಒಬ್ರಿಗೆ ಸ್ಪ್ರೆಡ್ ಆಗಿದೆ, ಬಾಯಿಂದ ಬಾಯಿಗೆ ಸ್ಪ್ರೆಡ್ ಆಗಿ ಜನಗಳ ಹಸುಗೋಸ್ಕರನೇ ಬರ್ತಾರೆ ಇಲ್ಲಿ ಊಟ ಮಾಡ್ಬೇಕು. ಇಲ್ಲಿ ಎಲ್ಲ ನೋಡಿ ಇವತ್ತು ಬೆಲೆ, ಇಲ್ಲಿ ಊಟದ ಬೆಲೆ ಜನಗಳಲ್ಲಿ ಕಾಣ್ಬೋದು, ಇವತ್ತು ನಾವು ನೋಡ್ತಾ ಇದೀವಿ. ಆದ್ರೆ ಈ ಸೇವೆ ಅಷ್ಟು ಸುಲಭದಲ್ಲ, ನಿಮ್ಮೆಲ್ಲರ ಸಹಕಾರ ಬೇಕು. ಪ್ರತಿಯೊಂದು ಒಂದು ಅಡುಗೆ ಆಗ್ಬೇಕು ಅಂತಂದ್ರೆ ಅದಕ್ಕೆಲ್ಲ ಸವಲತ್ತುಗಳನ್ನು, ಸೌಕರ್ಯಗಳನ್ನು ಎಲ್ಲ ನಿಮ್ಮ ಶ್ರಮ ಸಹಕಾರಗಳು ಬೇಕಾಗುತ್ತೆ. ಈ ತ್ಯಾಗ, ಇದಕ್ಕೆ ನಿಮ್ಮ ಕುಟುಂಬಗಳೆಲ್ಲ ಹೇಗೆ ನಿಮ್ಮ ಜೊತೆ ನಿಮ್ಮ ಸಹಕಾರ ಕೊಡ್ತಾ ಇದ್ದಾರೆ? ಏನಂದ್ರೆ ಇಲ್ಲಿ ಯಾರು ಫ್ರೀ ಇರೋರು ಯಾರು ಇಲ್ಲ, ತುಂಬಾ ಕೆಲಸದಲ್ಲಿ ಇನ್ವಾಲ್ವ್ಮೆಂಟ್ ಇರೋಂಥವ್ರು. ಅವ್ರು ತನ್ನ ಕೆಲಸವನ್ನ ಬಿಟ್ಟು ಒಂದು DC ಗೌಡ್ರಿಗೋಸ್ಕರ, ಒಂದು ಜನಗಳಿಗೋಸ್ಕರ ಇವತ್ತು ಅವ್ರಿಗಂತ ಒಂದು 2-3 ಅವರ್ ಟೈಮ್ ಕೊಟ್ಟು ಇವತ್ತು ಜನಗಳಿಗೆ DC ಗೌಡ್ರಿಗೆ ಸಹಕಾರ ಕೊಟ್ಟು ಜನಗಳ ಅನುಕೂಲ ಮಾಡ್ತಾ ಇದ್ದಾರೆ ಸರ್. ಇಷ್ಟು ನಿಮ್ಮ ಪರಿಶ್ರಮ, ಇಷ್ಟು ತ್ಯಾಗ, ಈ ಒಂದು ನಿಮ್ಮ ಸಮಯವನ್ನು ಇದು ಕೊಟ್ಟಿದ್ರಿ. ಏನಿಸುತ್ತೆ ಅಂತಿಮವಾಗಿ ನಿಮ್ಗೆ ಈ ಒಂದು ಕೆಲಸ ಸೇವೆ ತೃಪ್ತಿ ತಂದಿದ್ಯಾ? ಆತ್ಮತೃಪ್ತಿ ಇದೆಯಾ ಇದರಲ್ಲಿ? ಸರ್, ದುಡ್ಡು ಯಾವತ್ತೂ ಉಳಿಯಲ್ಲ ಸರ್ ಮನುಷ್ಯನ ಹತ್ರ. ಮನುಷ್ಯನ ತಲೆಯಲ್ಲಿ ಉಳಿಯೋದು ಹೆಸರು, ಮತ್ತೆ ಒಂದು ಎಲ್ಲ ನಾವು ಗುರುತಿಸ್ತಾ ಪ್ರೀತಿಯಿಂದ ಮಾತಾಡ್ಸೋದು ಮಾತ್ರ ಮನುಷ್ಯನ ಉಳಿಯುತ್ತೆ. ದುಡ್ಡು ಏನೇನಾದ್ರೂ ಇದ್ದು ಒಂದು ಸತ್ ಮೇಲೆ ಅವ್ರು ಹೋಗುತ್ತೆ, ಆದ್ರೆ ಹೆಸರು ಮಾತ್ರ ಸಾಯೋರ್ಗು ಪುನೀತ್ ರಾಜ್ಕುಮಾರ್ ಹತ್ರ ಮಾತ್ರ ಉಳಿಯುತ್ತೆ. ಎಲ್ಲವನ್ನು ಕೂಡ ನಾವು ಅರ್ಥ ಮಾಡಿಕೊಂಡು ನೆಮ್ಮದಿಯಿಂದ ಹೊರಗಡೆ ಬಂದಿದ್ದೀವಿ. ಏನಪ್ಪಾ ಅಂತಂದ್ರೆ ಎಲ್ಲದಕ್ಕಿಂತ ಅನ್ನದಾನ ಅನ್ನೋದು ಮಹಾಶ್ರೇಷ್ಠವಾದಂಥದ್ದು. ಅಲ್ಲಿ ಶುಚಿಯಾದಂಥ, ರುಚಿಯಾದಂಥ, ಒಂದು ಸ್ವಾದಿಷ್ಟವಾದಂಥ ಆಹಾರವನ್ನು ಕೊಡ್ತಾ ಇದ್ದಾರೆ. ಈ ಒಂದು ಜನಸೇವೆ, ಈ ಸಮಾಜ ಸೇವೆ ಈ ಒಂದು DC ಫೌಂಡೇಶನ್ ಇಂದ ಇನ್ನಷ್ಟು ಆಗಲಿ. ಹಾಗೇನೆ ಇದರ ಏನು ಮುಖ್ಯಸ್ಥರಿದ್ದಾರೆ DCG ಏನು DC ಗೌಡರಿಗೆ ನಾವು ಈ ಮೂಲಕ ಅಭಿನಂದನೆ ಸಲ್ಲಿಸ್ತೀವಿ. ಅವ್ರಿಗೂ ಕೂಡ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ. ಇಂಥ ಉತ್ತಮ ವ್ಯಕ್ತಿಗಳು ಸಮಾಜ ಸೇವೆಯಲ್ಲಿ ಬರಬೇಕು, ಸಮಾಜ ಇಂಥವ್ರನ್ನ ಮುಕ್ತವಾಗಿ ಸ್ವಾಗತಿಸಬೇಕು ಅಂತ ಹೇಳ್ತಾ ಈ ಮೂಲಕ ನಾನು ಅವರಿಗೆ ಶುಭ ಕೋರ್ತೀನಿ. ನೀವು ನೋಡ್ತಿದ್ದೀರಿ ರಾಜಧಾನಿ ಟಿವಿ. ನಾನು ನಿಮ್ಮ ಪ್ರೀತಿಯ ರಾಜಧಾನಿ ಶ್ರೀನಿವಾಸ್. ರಾಜಧಾನಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.